ಗೆಳೆಯರೇ ನಮಸ್ಕಾರ. ಮಹಾರಾಷ್ಟ್ರದಲ್ಲಿನ ರಾಜಕೀಯ ಬಿಕ್ಕಟ್ಟು ಇನ್ನೂ ಕೂಡ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಡಿಸೆಂಬರ್ 5ನೇ ತಾರೀಕು ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಅವತ್ತು ಪ್ರಮಾಣ ವಚನ ಕಾರ್ಯಕ್ರಮವೂ ಕೂಡ ನಿಗದಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಈಗ ಯೂಟರ್ನ್ ಹೊಡಿತಾ ಇದ್ದಾರೆ. ಯಾವಾಗ ಏಕನಾಥ್ ಶಿಂದೆ ಯೂಟರ್ನ್ ಹೊಡೆಯೋದಕ್ಕೆ ಮುಂದಾದರೂ ಈಗ ಖುದ್ದು ಅಮಿತ್ ಶಾ ಈಗ ಮಹಾರಾಷ್ಟ್ರದ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. NDA ಮೈತ್ರಿಕೂಟದಿಂದಲೇ ಏಕನಾಥ್ ಶಿಂದೆ ಅವರಿಗೆ ಗೇಟ್ ಪಾಸ್ ಕೊಡುವಂಥ ನಿರ್ಧಾರ ಕೂಡ ಆಗಿದೆ. ಗೆಳೆಯರೆ, ಮಹಾರಾಷ್ಟ್ರದಲ್ಲಿ ಏನೆಲ್ಲ ಆಗ್ತಾ ಇದೆ? ಏಕನಾಥ್ ಶಿಂದೆ ಇದ್ದಕ್ಕಿದ್ದ ಹಾಗೆ ಯೂಟರ್ನ್ ಹೊಡೆಯೋದಕ್ಕೆ ಮುಂದಾಗಿದ್ದು ಯಾಕೆ? ಒಂದು ವೇಳೆ ಏಕನಾಥ್ ಶಿಂದೆ ಯೂಟರ್ನ್ ಹೊಡೆದರೆ BJPಗೆ ಮತ್ತು ಮಹಾಯುತಿಗೆ ಏನಾದರೂ ಎಡವಟ್ಟಾಗುತ್ತಾ ಅಥವಾ ಏನಾದರೂ ಆಘಾತ ಉಂಟಾಗುತ್ತಾ? ಈ ಎಲ್ಲ ವಿಚಾರವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೂ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ಗೆಳೆಯರೆ, ನಮ್ಮಲ್ಲಿ ಒಂದು ಗಾದೆ ಇದೆ, ಉಪ್ಪು ತಿಂದ ಮನೆಗೆ 2 ಬಗೆಯ ಬೇಡ ಅಂತ. ಈ ಗಾದೆ ಬಹುಶಃ ಏಕನಾಥ್ ಶಿಂದೆ ಅಂತವರನ್ನು ನೋಡಿಯೇ ಹೇಳಿರಬೇಕು. ಅದ್ಯಾಕೆ ಈ ಗಾದೆ ಮಾತನ್ನ ಈಗ ನೆನಪಿಸ್ತಾ ಇದ್ದೀನಿ ಅಂದರೆ, ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಕಳೆದ ಬಾರಿ ಏಕನಾಥ್ ಶಿಂದೆ ಅವರು ಶಿವಸೇನೆಯಲ್ಲಿ ಇದ್ರೂ ಕೂಡ BJPಯ ಸಪೋರ್ಟ್ ತಗೊಂಡು ಅವರು CM ಆದರು. ಆಗ BJPಯ ದೇವೇಂದ್ರ ಫಡ್ನವೀಸ್ ಅವರು ತಾವು ಮುಖ್ಯಮಂತ್ರಿ ಆಗಿದ್ರೂ ಕೂಡ ಏಕನಾಥ್ ಶಿಂದೆಗೆ ತಮ್ಮ ಕುರ್ಚಿಯನ್ನು ಬಿಟ್ಟುಕೊಟ್ಟು ಅವರು ಉಪಮುಖ್ಯಮಂತ್ರಿ ಆದರು. ಏಕನಾಥ್ ಶಿಂದೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ, ನಾನು ಉಪಮುಖ್ಯಮಂತ್ರಿ ಆಗ್ತೀನಿ, ಮೈತ್ರಿ ಧರ್ಮವನ್ನು ಪಾಲಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಸ್ಥಾನವನ್ನು ಅವರಿಗೆ ಬಿಟ್ಟುಕೊಟ್ಟು ಮಾನವೀಯತೆ ಮೆರೆದರು. ಆದರೆ ಗೆಳೆಯರೆ, ಈಗ ಕಾಲ ತಲೆ ಕೆಳಗಾಗಿದೆ. ಅಲ್ಲಿ BJP 132 ಸೀಟ್ಗಳನ್ನು ಗೆದ್ದಿದೆ. 52 ಸೀಟ್ಗಳನ್ನು ಗೆದ್ದಂಥ ಏಕನಾಥ್ ಶಿಂದೆ ಈಗ ತಮ್ಮ ಅಸಲಿ ದಾಳವನ್ನು ಉರುಳಿಸೋದಕ್ಕೆ ಶುರು ಮಾಡಿದ್ದಾರೆ. ಏಕನಾಥ್ ಶಿಂದೆ ಅಸಲಿ ದಾಳವನ್ನು ಯಾವಾಗ ಉರುಳಿಸೋಕೆ ಶುರು ಮಾಡಿದ್ರು ಆಗ BJP ಹೈಕಮಾಂಡ್ ತಕ್ಷಣವೇ ಎಚ್ಚೆತ್ತುಕೊಂಡಿದೆ. ಗೆಳೆಯರೆ, ಯಾವಾಗ ಏಕನಾಥ್ ಶಿಂದೆ ಅವರು ಯಾರ ಸಂಪರ್ಕಕ್ಕೂ ಸಿಗದೆ ತಮ್ಮ ಸ್ವಗ್ರಾಮಕ್ಕೆ ಹೋಗಿ ಕುಳಿತುಕೊಂಡ್ರೋ ಆಗಲೇ ಅಮಿತ್ ಶಾ ಮತ್ತು BJP ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಗೆಳೆಯರೆ, ಇನ್ನೂ ಒಂದು ವಿಚಾರವನ್ನು ಇಲ್ಲಿ ಹೇಳಬೇಕು. ಅದೇನೆಂದರೆ, ಏಕನಾಥ್ ಶಿಂದೆ ಅವರು ಈಗ ಉಲ್ಟಾ ಹೊಡೆಯೋದಕ್ಕೆ ಪ್ರಮುಖವಾದ ಕಾರಣ ಏನು ಅಂದರೆ, ಅವರಿಗೆ ಹಣಕಾಸು ಖಾತೆ ಮತ್ತು ಹೋಮ್ ಮಿನಿಸ್ಟರ್ ಖಾತೆ ಮತ್ತು ಕಂದಾಯ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಮಹಾರಾಷ್ಟ್ರದಲ್ಲಿ ಯಾವ ಥರ ಇತ್ತು ಅಂದರೆ, 2014ರಿಂದ 2019ರವರೆಗೂ ಈ ಹಣಕಾಸು ಇಲಾಖೆ ಏನಿದೆ ಅದು ಮುಖ್ಯಮಂತ್ರಿಗಳ ಕೈಯಲ್ಲೇ ಇತ್ತು. ಇನ್ನು ಕರ್ನಾಟಕದಲ್ಲೂ ಕೂಡ ಅದೇ ಥರ ಇದೆ. ನೀವು ಕರ್ನಾಟಕದಲ್ಲಿ ತಗೊಂಡ್ರೆ ಹಣಕಾಸು ಇಲಾಖೆ ಅಥವಾ ಹಣಕಾಸು ಖಾತೆ ಏನಿದೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈಯಲ್ಲೇ ಇದೆ. ಆನಂತರ ಏಕನಾಥ್ ಶಿಂದೆ ಅವರು CM ಆದಂಥ ಸಂದರ್ಭದಲ್ಲಿ ಆ ಒಂದು ಖಾತೆ ಏಕನಾಥ್ ಶಿಂದೆ ಅವರ ಬಳಿಯೇ ಇತ್ತು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಹಣಕಾಸು ಖಾತೆಗಾಗಿ ಅವರು ಪಟ್ಟು ಹಿಡಿದು ನಿಂತ್ಕೊಂಡಿದ್ದಾರೆ. ಹೀಗಾಗಿ ಏಕನಾಥ್ ಶಿಂದೆ ಅವರು ಮಹಾಯುತಿಯ ಯಾವುದೇ ಮೀಟಿಂಗ್ ಅಟೆಂಡ್ ಮಾಡ್ತಾ ಇಲ್ಲ. ಮೊದಲು ಮಹಾಯುತಿಯ ಮೀಟಿಂಗ್ ಶುಕ್ರವಾರ ಫಿಕ್ಸ್ ಆಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಏಕನಾಥ್ ಶಿಂದೆ ಅವರು ಯಾರಿಗೂ ಹೇಳದೆ ತಮ್ಮ ಸ್ವಗ್ರಾಮಕ್ಕೆ ತೆರಳಿದ್ರು. ಆನಂತರ ಮೊನ್ನೆ ಸೋಮವಾರ ಮಹಾಯುತಿಯ ಮತ್ತೊಂದು ಶಾಸಕರ ಸಭೆ ಕೂಡ ಫಿಕ್ಸ್ ಆಗಿತ್ತು. ಆದರೆ ಆ ಸಭೆಗೆ ಏಕನಾಥ್ ಶಿಂದೆ ಅವರು ಹಾಜರಾಗಲಿಲ್ಲ. ಅನಾರೋಗ್ಯ ಕಾರಣವನ್ನು ನೀಡಿ ನಾನು ಇದಕ್ಕೆ ಹಾಜರಾಗುವುದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ NDA ಮೇಲೆ ಈಗ ಏಕನಾಥ್ ಶಿಂದೆ ಅವರು ಮಹಾಯುತಿ ಕೂಟದಿಂದ ಹೊರಗಡೆ ಬರಬೇಕು ಅನ್ನೋದರ ಬಗ್ಗೆ ವಿಚಾರವನ್ನು ಮಾಡಿದ್ದಾರೆ. ಇದರ ಜೊತೆಗೆ BJPಗೆ ಇಲ್ಲಿ ಕ್ಲಿಯರ್ ಆಗಿರುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ನಾನು ಕೇಳಿದಂತಹ ಖಾತೆಗಳು ನನಗೆ ಸಿಗದಿದ್ರೆ ಅಂದರೆ ನಮ್ಮ ಶಿವಸೇನೆಗೆ ಸಿಗದೆ ಹೋದರೆ ನಾನು ಮಹಾಯುತಿಯಲ್ಲಿ ಇರೋದಿಲ್ಲ ಅನ್ನುವಂಥ ಕ್ಲಿಯರ್ ಮೆಸೇಜನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಖುದ್ದು ಅಮಿತ್ ಶಾ ಅವರೇ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಆಪರೇಷನ್ಗೆ ಮುಂದಾಗಿದ್ದಾರೆ. ಅಮಿತ್ ಶಾ ಈಗ ಅಖಾಡಕ್ಕೆ ಎಂಟ್ರಿ ಆಗಿರೋದ್ರಿಂದ ಮಹಾರಾಷ್ಟ್ರದಲ್ಲಿ ರಾಜಕೀಯ ಬೆಳವಣಿಗೆಗಳು ಬಹಳ ಅಂದರೆ ಬಹಳ ಕುತೂಹಲ ಮೂಡಿಸಿವೆ. ಈಗ ಆಲ್ರೆಡಿ BJP 132 ಸ್ಥಾನವನ್ನು ಗೆದ್ದಿದೆ. 6 ಜನ ಪಕ್ಷೇತರ ಅಭ್ಯರ್ಥಿಗಳು BJPಗೆ ಆಲ್ರೆಡಿ ತಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ 138 ಆಯಿತು. ಸೊ ಇನ್ನೂ 7 ಜನ ಶಾಸಕರ ಕೊರತೆ ಇದೆ. ಈಗ ಮಹಾವಿಕಾಸ ಅಘಾಡಿಯ ಶಿವಸೇನೆಯಲ್ಲಿ ಉದ್ಧವ್ ಠಾಕ್ರೆ ಬಣದ 10 ಜನ MLAಗಳು ಏನಿದ್ದಾರೆ ಅವರು ಅಮಿತ್ ಶಾ ಅವರ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾ ಇದ್ದಾರೆ. ನಾವು BJPಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಮುಂದೆಜ್ಜೆಯನ್ನು ಇಟ್ಟಿದ್ದಾರೆ. ಅಮಿತ್ ಶಾ ಅವರು ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರೆ ಮಹಾವಿಕಾಸ ಅಘಾಡಿಯನ್ನು ತೊರೆದು ಅವರು ಬರೋದಕ್ಕೆ ಮುಂದಾಗಿದ್ದಾರೆ. ಸೊ ಇಲ್ಲಿಗೆ BJPಯ ಆ ಒಂದು ಬಹುಮತದ ಟೆನ್ಷನ್ ಏನಿದೆ ಎಲ್ಲವೂ ಕೂಡ ಕ್ಲಿಯರ್ ಆಗೋಗಿದೆ. ಈ ಕಡೆ ಅಜಿತ್ ದಾದಾ ಪವಾರ್ ಅವರು ಕೂಡ ನಾನು ಮಹಾವಿಕಾಸ್ ಅಘಾಡಿಗೆ ಹೋಗುವುದಿಲ್ಲ, ನಾನು ಮಹಾಯುತಿಯಲ್ಲೇ ಇರ್ತೀನಿ, ನನ್ನ ಸಪೋರ್ಟ್ BJPಗಿದೆ, BJP ಅವರು ಯಾವ ರೀತಿ ಹೇಳಿದ್ರು ಕೂಡ ಅದೇ ರೀತಿ ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. BJP 132 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ನ್ಯಾಯವಾಗಿ ನೋಡಬೇಕು ಅಂದರೆ BJP ಅವರಿಗೆ CM ಪದವಿ ಹೋಗಬೇಕು, ದೇವೇಂದ್ರ ಫಡ್ನವೀಸ್ ಅವರೇ CM ಆಗಬೇಕು ಅಂತ ಪ್ರೆಸ್ ಮೀಟ್ ಮಾಡಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಗೆಳೆಯರೆ, ಅಜಿತ್ ದಾದಾ ಪವಾರ್ ಅವರನ್ನು BJPಗೆ ಕರ್ಕೊಂಡು ಬಂದಾಗ ಬಹಳಷ್ಟು ಜನ ಗೇಲಿ ಮಾಡಿದ್ರು. ಇವರನ್ನು ಯಾಕಿಲ್ಲಿ ಕರ್ಕೊಂಡು ಬಂದಿದ್ದಾರೆ, ಅಜಿತ್ ದಾದಾ ಪವಾರ್ ನಂಬಿಕೆಗೆ ಅರ್ಹರಾದ ವ್ಯಕ್ತಿ ಅಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ರು. ಆದರೆ ಈಗ ಏಕನಾಥ್ ಶಿಂದೆ ಅವರೇ ಉಲ್ಟಾ ಹೊಡೆದಿದ್ದಾರೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಏಕನಾಥ್ ಶಿಂದೆ ಅವರು ಉಲ್ಟಾ ಹೊಡಿತಾರೆ ಅಂತ. ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದು ಅಜಿತ್ ದಾದಾ ಪವಾರ್ ಕೈ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇಟ್ಟಿದ್ರು. ಆದರೆ BJPಗೆ ಎಲ್ಲೋ ಒಂದು ಕಡೆ ಸಣ್ಣದಾಗಿರುವಂಥ ಡೌಟ್ ಕೂಡ ಇತ್ತು.
ಏಕನಾಥ್ ಶಿಂದೆ ಅವರು ಮರಾಠ ಸಮುದಾಯದ ಪ್ರಮುಖ ನಾಯಕರು ಮತ್ತು ಅಜಿತ್ ದಾದಾ ಪವಾರ್ ಕೂಡ ಮರಾಠ ಸಮುದಾಯದ ಪ್ರಮುಖ ನಾಯಕರು. ಯಾರೊಬ್ಬರನ್ನ ಕೈ ಬಿಟ್ಟರು ಕೂಡ ಮರಾಠ ಸಮುದಾಯದ ಮತಗಳು ಏನಿವೆ ಅದು ಕೈ ಬಿಡೋದಿಲ್ಲ ಅನ್ನುವಂಥ ಒಂದು ಕ್ಲಿಯರ್ ಆಗಿರುವಂಥ ರಾಜಕೀಯ ದಾಳದಿಂದಲೇ ಅಜಿತ್ ದಾದಾ ಪವಾರನ್ನ ಬಿಜೆಪಿ ಈ ಒಂದು ಮೈತ್ರಿಕೂಟದಲ್ಲಿ ಸೇರಿಸಿಕೊಂಡಿದ್ದು. ಒಂದು ವೇಳೆ ಏಕನಾಥ್ ಶಿಂದೆ ಕೈ ಕೊಟ್ರೆ ಅಜಿತ್ ದಾದಾ ಅವರು ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಬಲವೂ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು ಒಂದು. ಅದರ ಜೊತೆಗೆ ಮರಾಠ ಸಮುದಾಯದ ಮತಗಳು ಕೂಡ ದೃಢೀಕರಣ ಆಗುತ್ತೆ ಅನ್ನೋದು ಮತ್ತೊಂದು. BMP ಎಲೆಕ್ಷನ್ನಲ್ಲಿ ನಮಗೆ ಎಫೆಕ್ಟ್ ಆಗೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಿಂದಲೇ ಅಜಿತ್ ದಾದಾ ಪವಾರ್ ಅವರನ್ನ ಈ ಒಂದು ಮಹಾಯುತಿ ವಿಚಾರದಲ್ಲಿ ಅಂದರೆ ಮಹಾಯುತಿ ಮೈತ್ರಿಯಲ್ಲಿ ಸೇರಿಸಿಕೊಂಡಿದ್ದು. ಈಗ ಏಕನಾಥ್ ಶಿಂದೆ ಉಲ್ಟಾ ಹೊಡೆಯುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಈಗ BJP ಹೈಕಮಾಂಡಿಂದ ಸ್ಪಷ್ಟವಾದಂಥ ಮೆಸೇಜ್ ಬಂದಿದೆ. ಇನ್ನೊಂದು ಸಾರಿ ಏಕನಾಥ್ ಶಿಂದೆ ಅವರಿಗೆ ಆಹ್ವಾನವನ್ನು ಕೊಡೋಣ, ಅವರು ಕೇಳಿದಂಥ ಪ್ರಮುಖ ಖಾತೆಯನ್ನು ಕೊಡೋದಕ್ಕೆ ಆಗಲ್ಲ, DCM ಕೊಡಬೇಕು, ಕೊಡ್ತೀವಿ, ಮತ್ತೆ ಈ ಥರ ಕೆಲವು ಪ್ರಮುಖ ಖಾತೆಗಳನ್ನು ಕೊಡ್ತೀವಿ, ಆದರೆ ಅವರು ಹೇಳಿದಾಗೆಲ್ಲ ಕುಣಿಯೋದಕ್ಕೆ ಆಗೋದಿಲ್ಲ, ಇನ್ನೊಂದು ಸಾರಿ ಆಹ್ವಾನವನ್ನು ಕೊಡೋಣ. ಈ ಒಂದು ಆಹ್ವಾನಕ್ಕೆ ಅವರು ಮನ್ನಣೆಯನ್ನು ಕೊಟ್ಟು ಬೆಲೆಯನ್ನು ಕೊಟ್ಟು ನಮ್ಮ ಜೊತೆಗೆ ಅಂದರೆ ಒಟ್ಟಾಗಿಯೇ ಚುನಾವಣೆಯನ್ನು ಎದುರಿಸಿದ್ದೇವೆ, ಒಟ್ಟಾಗಿಯೇ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವೂ ಕೂಡ ಆಗಿದೆ. ಅವರ ಉದ್ದೇಶವು ಅದೇ ಥರ ಇದ್ದರೆ ನಮ್ಮ ಜೊತೆಗೆ ಬರಲಿ, ಇಲ್ಲ ಅಂದರೆ ಅವರ ದಾರಿ ಅವರಿಗೆ ಅನ್ನುವಂಥ ಕ್ಲಿಯರ್ ಮೆಸೇಜನ್ನು ಮಹಾರಾಷ್ಟ್ರ ನಾಯಕರಿಗೆ BJP ಹೈಕಮಾಂಡ್ ಈಗಾಗಲೇ ಕೊಟ್ಟಿದೆ. ಇದರಿಂದಾಗಿ BJPಗೆ ಏನಾದರೂ ನಷ್ಟ ಆಗುತ್ತಂತ ಕೇಳುವುದಾದರೆ ಯಾವುದೇ ರೀತಿಯಿಂದಲೂ ನಷ್ಟ ಆಗೋದಿಲ್ಲ. ಆದರೆ ಉದ್ಧವ್ ಠಾಕ್ರೆ ಹೇಳಿದ ಮಾತು ನಿಜವಾಗುತ್ತೆ. ಮುಂದೆ ಅದು BMP ಚುನಾವಣೆ ಮೇಲೆ ಪರಿಣಾಮ ಬೀರುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಉದ್ಧವ್ ಠಾಕ್ರೆ ಏನು ಹೇಳಿದ್ರು, BJPಗೆ ಈಗ ಅಧಿಕಾರ ಬೇಕು, ಹಾಗಾಗಿ ಶಿಂದೆ ಅವರನ್ನ CM ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಶಿಂದೆ ಅವರಿಗೆ BJP ಸಪೋರ್ಟ್ ಮಾಡೋದಿಲ್ಲ ಅಂತ ಠಾಕ್ರೆ ಹೇಳಿದ್ರು. ಸೊ ಆ ಮಾತು ನಿಜ ಆಗುತ್ತೆ. ಹೀಗಾಗಿ ಏಕನಾಥ್ ಶಿಂದೆ ಅವರಿಗೆ ಪದೇ ಪದೇ ಮೀಟಿಂಗ್ಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಆದರೆ ಶಿಂದೆ ಅವರೇ ಇದಕ್ಕೆ ಒಪ್ಪದೆ ಯೂಟರ್ನ್ ಹೊಡಿತಾ ಇದ್ದಾರೆ. ಹೀಗಾಗಿಯೇ ಈಗ ಅಮಿತ್ ಶಾ ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ, ಇನ್ನೊಂದ್ಸಲ ಆಹ್ವಾನ ಕೊಡಿ, ಬರದಿದ್ದರೆ ಅವರ ದಾರಿ ಅವರು ನೋಡಿಕೊಳ್ಳಲಿ ಅಂತ. ಸೊ ಇದು ಗೆಳೆಯರೆ, ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಂತ ಹೇಳು.